ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನನ್ನೊಟ್ಟಿಗೆ ಹಾಜರಿರ್ತಕ್ಕಂಥ ನಮ್ಮ ಕೋಲಾರದ ಎಸ್ ಪಿ ಅವರಾದಂಥ ಮಾನ್ಯ ನಿಖಿಲ್ ಅವರಿಂದ ಹಾಗೂ ಕೆ ಜಿ ಎಫ್ ಜಿಲ್ಲೆಯ ಎಸ್ ಪಿ ಅವರಾದಂಥ ಮಾನ್ಯ ಶಾಂತರಾಜ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ಈಗ ಬಂದಿರತಕ್ಕಂಥ ಒಂದು ಹೊಸ ಕಾಯ್ದೆ ಅಂದರೆ ಒಂದು ಆರ್ಡಿನೆನ್ಸ್, ಅಂದರೆ ಅಧ್ಯಾದೇಶ, ಅದಿನ್ನೂ ಕೂಡ ಕಾಯ್ದೆ ಆಗಬೇಕಾಗಿದೆ. ಆರ್ಡಿನೆನ್ಸ್ ಬಂದಿರೋದೇನಪ್ಪ ಅಂದರೆ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋಯರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ 2025. ಅದು ಕನ್ನಡದಲ್ಲಿ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಅಧ್ಯಾದೇಶ 2025. ಇದು ದಿನಾಂಕ 12/2/25ರಿಂದ ಜಾರಿಗೆ ಬಂದಿದೆ. 12/2/25ರಿಂದ ಜಾರಿಗೆ ಬಂದಿದೆ. ನನ್ನ ಪ್ರಕಾರ ಈ ಆರ್ಡಿನೆನ್ಸು ಅತ್ಯಂತ ಪ್ರಮುಖವಾದಂಥ ಇತ್ತೀಚಿನ ದಿನಗಳಲ್ಲಿ ಮಹತ್ವಪೂರ್ಣವಾದಂಥ ಅಧ್ಯಾದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಅಧ್ಯಾದೇಶ ಯಾತಕ್ಕೆ ಮಹತ್ವಪೂರ್ಣವಾಗಿದೆ ಅಂತಂದರೆ, ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬೇಕು, ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ. ಸಾಕಷ್ಟು ಕಿರುಕುಳಗಳು ಮತ್ತು ಸಾಕಷ್ಟು ತೊಂದರೆಗಳನ್ನು ಸಾಲ ಪಡೆದವರು ಅನುಭವಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಅಧ್ಯಾದೇಶ ಜಿಲ್ಲಾ ಆಡಳಿತಕ್ಕೆ, ವಿಶೇಷವಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭಾಳಷ್ಟು ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಿದೆ, ಬಲವನ್ನು ತುಂಬ ಕೆಲಸ ಮಾಡಿದೆ. ಆ ಮೂಲಕವಾಗಿ ಯಾರೆಲ್ಲ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಅವರನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ನನ್ನ ಪ್ರಕಾರ ಇದು ಬಹಳ ಪ್ರಮುಖವಾದಂಥ ಒಂದು ಅಧ್ಯಾದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಪ್ರಕಾರ ಈ ಒಂದು ಅಧ್ಯಾದೇಶ ಜಾರಿಗೆ ಬಂದಾಗಲಿಂದ 30 ದಿನಗಳೊಳಗಡೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಮತ್ತು ಎಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ, NBFIs ಅಂತ ಕರಿತೀವಿ, ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಕಡ್ಡಾಯ, ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ನೋಂದಾಯಿತ ಸಾಲ ನೀಡತಕ್ಕಂಥ ಸಂಸ್ಥೆಗಳಿದೆ, ಆದರೆ ಅನಧಿಕೃತವಾಗಿರ್ತಕ್ಕಂಥ, ಅಂದರೆ ಆಥರೈಸ್ಡ್ ಇದೆ, ಅಧಿಕೃತವಾಗಿರುವುದು ನಮ್ಮಲ್ಲಿಗಾಗಲೇ DRCS ಕಳೆದ ಸರಿ ನಾವು ನೋಡಲ್ ಆಫೀಸರಾಗಿ ನಾವು ನೇಮಕ ಮಾಡಿದ್ದು, ಕಳೆದ ಸರಿ ನಾವು ಮೀಟಿಂಗ್ ಮಾಡಿದಾಗ ನಿಮ್ಗೆ ಹೇಳಿದ್ದು, ಆ ರೀತಿಯಾಗಿ ಅಧಿಕೃತವಾದಂಥ ಸಾಲ ನೀಡಿಕೆ ಸಂಸ್ಥೆಗಳು ಇವೆ. ಅದರ ಜೊತೆಯಲ್ಲಿ ಅನಧಿಕೃತವಾದಂಥ ಸಾಲ ನೀಡಿಕೆ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿತ್ತು. ಸುದೈವವಶಾತ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಂತಹ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ. ಈಗ ಯಾವುದೆಲ್ಲ ಸಾಲ ನೀಡಿಕೆ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ ಅವೆಲ್ಲವೂ ಕೂಡ 30 ದಿನಗಳ ಒಳಗಡೆ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳತಕ್ಕದ್ದು. ಇದು ಅಧ್ಯಾದೇಶದ ಬಹಳ ಪ್ರಮುಖವಾದಂಥ ಒಂದು ಅಂಶ. ಈಗಾಗಲೇ ಕೆಲವು ಮೈಕ್ರೋ ಫೈನಾನ್ಸ್ಗಳು RBI ಇಂದ ರಿಜಿಸ್ಟ್ರೇಷನ್ ಆಗಿದ್ದರೆ ಅವುಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಯಾವುದು ಅನಧಿಕೃತವಾಗಿದೆಯೋ ಮತ್ತು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಗಿದೆಯವರೆಲ್ಲವೂ ಕೂಡ ರಿಜಿಸ್ಟ್ರೇಷನನ್ನು 11/3/25 ಒಳಗಡೆ ಮಾಡ್ಕೋಬೇಕು. ಎಲ್ಲಿ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದರೆ, ಡೆಪ್ಯೂಟಿ ಕಮಿಷನರ್ ಅವರನ್ನು ನೋಂದಣಾ ಅಧಿಕಾರಿಯಾಗಿ ಅಧ್ಯಾದೇಶದಲ್ಲಿ ನೇಮಕ ಮಾಡ್ತಾರೆ. ಸೊ ಜಿಲ್ಲಾ ಅಧಿಕಾರಿಯನ್ನೇ ನೋಂದಣಾ ಅಧಿಕಾರಿ ಅಂತ ಮಾಡಿರೋದ್ರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋದು ಕಡ್ಡಾಯವನ್ನು ಮಾಡಿದ್ದೇವೆ. ನಂಬರ್ 1. ಎರಡನೇದು, ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಇದು 1 ವರ್ಷಕ್ಕೆ ಮಾತ್ರ ವ್ಯಾಲಿಡ್ ಇರ್ತದೆ. 1 ವರ್ಷದ ನಂತರ ಅವರು ಅದನ್ನು ರಿನ್ಯೂವಲ್ ಮಾಡಿಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರ್ತದೆ. ಮತ್ತು ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಈ ಅಧ್ಯಾದೇಶದ ಕಾಪಿ ನಾನು ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ತೀನಿ. ಬಹುಶಃ ನಾವು ಈಗಾಗಲೇ ವೆಬ್ಸೈಟಲ್ಲೂ ಕೂಡ ನಾವು ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಅದರ ಪ್ರಕಾರ ಯಾವುದೇ ಒಂದು ಅಂಶ ಈ ಅಧ್ಯಾದೇಶದಲ್ಲಿರ್ತಕ್ಕಂಥ ಪ್ರಾವಿಷನನ್ನು ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಪಡಿಸ್ತಕ್ಕಂಥ, ರಿಜಿಸ್ಟ್ರೇಷನ್ನ ರದ್ದುಪಡಿಸ್ತಕ್ಕಂಥ ಅಥವಾ ಅವ್ರಿಗೊಂದು ಅವಕಾಶ ಕೊಟ್ಟು ವಿಚಾರಣೆ ಮಾಡಿ ರದ್ದುಪಡಿಸೋದಕ್ಕಿಂತ ಪೂರ್ವದಲ್ಲಿ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ರಿಜಿಸ್ಟ್ರೇಷನ್ಗೆ ಅಥಾರಿಟಿಗೆ ಕೊಡಲಾಗಿದೆ. ಅಂದರೆ ಯು ಕ್ಯಾನ್ ಐದರ್ ಸಸ್ಪೆಂಡ್ ದೇರ್
ರಿಜಿಸ್ಟ್ರೇಷನ್ ಆರ್ ಈವನ್ ಕ್ಯಾನ್ಸಲ್ ದ ರಿಜಿಸ್ಟ್ರೇಷನ್. ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಅವ್ರಿಗೊಂದು ಅವಕಾಶ ಕೊಡಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ. ಅದನ್ನು ನಾವು ಮಾಡ್ತೀವಿ. ಆಮೇಲೆ ಈ ರೀತಿ ಈ ಜನ ಇದ್ದಾರಲ್ಲ, ಈ ಮೈಕ್ರೋ ಫೈನಾನ್ಸ್ನವರು, ಅದು ಪಾನ್ ಬ್ರೋಕರ್ಸ್ ಆಗಿರ್ಬೋದು, ಮನಿ ಲೆಂಡರ್ಸ್ ಆಗಿರಬಹುದು, ಅಥವಾ ಈ ರೀತಿಯಾಗಿ ಏನೋ ಮೈಕ್ರೋ ಫೈನಾನ್ಸ್ನವ್ರು ಇರ್ಬೋದು. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಮೈಕ್ರೋ ಫೈನಾನ್ಸ್ನವ್ರ ಜವಾಬ್ದಾರಿ ಅವರು ಡೆಪಾಸಿಟ್ಗಳನ್ನು ಪಡೆದುಕೊಳ್ಳುವುದಲ್ಲ. ದೇ ಆರ್ ನಾಟ್ ಸಪೋಸ್ ಟು ಟೇಕ್ ಎನಿ ಡೆಪಾಸಿಟ್ಸ್, ನಂಬರ್ 1. ಆಮೇಲೆ ಯಾವುದೇ ರೀತಿಯಾದಂಥ ಕೊಲ್ಯಾಟರಲ್ ಸೆಕ್ಯೂರಿಟಿಯನ್ನು ಪಡ್ಕೊಳ್ಳೋಂಗಿಲ್ಲ. ಭದ್ರತೆಗಾಗಿ ನೀವು ಅದನ್ನು ಕೊಡಬೇಕು, ಇದನ್ನು ಕೊಡಬೇಕು ಅಂತ ಅವರು ಮಾಡುವಾಗಿಲ್ಲ. ಈ ಎಸ್ಪೆಷಲಿ ಇದು ಬಂದ ತಕ್ಷಣ, ಯಾವುದು ನಮ್ಮ ಈ ಅಧ್ಯಾದೇಶ ಜಾರಿಗೆ ಬಂದಾಗಿನಿಂದ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕೆಲವು ದಾಖಲೆಗಳನ್ನು ಕೊಡಬೇಕು ಅಂತ ನಾವು ಹೇಳ್ತೇವೆ. ಆ ದಾಖಲೆಗಳನ್ನು ಕೊಡ್ತಾರೆ. ಆ ದಾಖಲೆಗಳು ಕೊಟ್ಟಾಗ ಅವರು ವೆರಿಫೈ ಮಾಡಿಕೊಂಡು ಆ ನಂತರ ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ. ಆಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಕೂಡ ಇನ್ನೊಂದು ಭಾಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ಒಂದು ಫ್ಯಾಕ್ಟ್ ಶೀಟ್ನ ಅವರಿಗೆ ನಾವು ಕೊಡ್ತೇವೆ. ಅದರೊಳಗೆ ಏನಿರಬೇಕು ಅಂದರೆ, ನೀವು ಸಾಲ ಕೊಡಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ನ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರಬೇಕು. ಈಗ ನಮ್ಮ ಗಮನಕ್ಕೆ ಬಂದಿರೋದು ಏನಂದರೆ, 14%ಇಂದ 20, 24, 26%ವರೆಗೂ ಕೆಲವು ಸಂಸ್ಥೆಗಳು ವಿಧಿಸ್ತಾ ಇದೆ. ಆಮೇಲೆ ಇದನ್ನು ಅವ್ರಿಗೆ ಹೇಳೋದಿಲ್ಲ. ಈಗ ನೀವು ಪಾರದರ್ಶಕವಾಗಿ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ವ್ಯವಸ್ಥೆಯನ್ನು ಇಟ್ಕೋಬೇಕು ಅಂತ ಹೇಳ್ತದೆ. ಅದು ಎಷ್ಟು ನೀವು ಚಾರ್ಜ್ ಮಾಡ್ತೀರಿ ಅಂತ. ಆಮೇಲೆ ಅದರೊಳಗಡೆ ಕೆಲವು ಕಂಡೀಷನ್ಸ್ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಸ್ಪಷ್ಟಪಡಿಸಬೇಕು. ಆಮೇಲೆ ರೀಪೇಮೆಂಟ್ಸ್ ಯಾವಾಗ ಆ ಶೆಡ್ಯೂಲ್ ಹೇಳಬೇಕು, ರೀಪೇಮೆಂಟಿಗೆ ಪ್ರತಿ ರೀಪೇಮೆಂಟ್ಗೂ ರಶೀದಿ ಕೊಡಬೇಕು ಅನ್ನೋದೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ, ಇವರು ಮಾಡ್ತಕ್ಕಂಥ ಎಲ್ಲ ವ್ಯವಹಾರಗಳಲ್ಲೂ ಕನ್ನಡದಲ್ಲಿಯೇ ಮಾಡಿ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಅವರು ಮಾಡಬಾರ್ದು ಅನ್ನೋದು ಕೂಡ ಅಧ್ಯಾದೇಶದಲ್ಲಿ ಭಾಳ ಪ್ರಮುಖವಾಗಿದೆ. ನಿಮ್ಮೆಲ್ಲ ಕಮ್ಯುನಿಕೇಷನ್ಸು ಕೂಡ, ನೀವು ಬರೀತಕ್ಕಂಥ ಪತ್ರ ಆಗ್ಬೋದು ಅಥವಾ ಏನಾದರೂ ಅವರಿಗೆ ಶೆಡ್ಯೂಲ್ ಕೊಟ್ಟರೆ, ರೆಸಿಪ್ಟ್ ಕೊಟ್ಟರೆ, ಕಮ್ಯುನಿಕೇಷನ್ ಎಲ್ಲೂ ಕೂಡ ಕನ್ನಡದಲ್ಲಿ ಇರಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿ. ಆಮೇಲೆ ಯಾವುದೇ ಒಂದು ಸಂಸ್ಥೆ ಆಗಿರಲಿ, ಆ ಸಂಸ್ಥೆ ತನ್ನ ಲೋಕಲ್ ಆಫೀಸನ್ನು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ತೆರೀಲೇಬೇಕು. ರಿಜಿಸ್ಟರ್ಡ್ ಆಫೀಸ್ ಇನ್ ಅ ಲೋಕಲ್ ಏರಿಯಾ ಅನ್ನೋದು ಇರಲೇಬೇಕು. ಇದುವರೆಗೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಕೆಲವು ಸಂಸ್ಥೆಗಳು ಬೆಂಗಳೂರಲ್ಲಿ ಇರ್ತಾ ಇದ್ವು, ತಮಿಳುನಾಡಲ್ಲಿ ಇರ್ತಾ ಇದ್ವು, ಆಂಧ್ರದಲ್ಲಿ ಇರ್ತಾ ಇದ್ವು. ಅವ್ರದ್ದು ಹೆಡ್ ಆಫೀಸ್ ಎಲ್ಲೋ ಇರ್ತದೆ, ನಮಗೆ ಕಂಟ್ರೋಲೇ ಸಿಗ್ತಿರಲಿಲ್ಲ. ಅವರೇನೋ ಝೋನಲ್ ಆಫೀಸರ್ ಅಂತ ಮಾಡಿಕೊಂಡು, ರೀಜನಲ್ ಆಫೀಸರ್ ಅಂತ ಮಾಡಿಕೊಂಡು ಏನೋ ಇರೋರು, ಅವರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ಈಗ ಏನಂದರೆ, ನೀವು ಒಂದು ಜಿಲ್ಲೆಯಲ್ಲಿ ವ್ಯವಹಾರ ನಡೆಸಬೇಕು ಅಂತಂದರೆ ಈ ಅಧ್ಯಾದೇಶದ ಪ್ರಕಾರ ನಿಮ್ಮ ಅಧಿಕೃತವಾದ ಕಚೇರಿಯನ್ನು ಈ ಭಾಗದಲ್ಲಿ ತೆರೆದಿರಬೇಕು. ಅದು ಕೂಡ ಬಹಳ ಮುಖ್ಯವಾಗಿದೆ. ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಹೇಗಿದೆ ಅಂದರೆ, ಪ್ರತಿ 3 ತಿಂಗಳಿಗೊಮ್ಮೆ ನೀವು ಕ್ವಾರ್ಟರ್ಲಿ ರಿಪೋರ್ಟ್ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಆ್ಯನ್ಯುವಲ್ ರಿಟರ್ನ್ ಸಬ್ಮಿಟ್ ಮಾಡಬೇಕು ವಿತ್ ಆಲ್ ದ ಡೀಟೇಲ್ಸ್. ನಾನು ಈಗೇನು ಡೀಟೇಲ್ಸ್ ಹೇಳಿದ್ದೀನಿ ಎಲ್ಲ ವಿವರಗಳನ್ನು ಒಳಗೊಂಡಂತೆ ನೀವು ಕೊಡಬೇಕು. ಒಂದು ವೇಳೆ ನೀವು ಕೊಡದೇ ಹೋದರೆ ನಿಮ್ಮ ಮೇಲೆ ಕ್ರಮ ಕೂಡ ಆಗುತ್ತೆ ಅನ್ನೋದು ಕೂಡ ಅಧ್ಯಾದೇಶದಲ್ಲಿ ಇದೆ. ಆಮೇಲೆ ಭಾಳ ಮುಖ್ಯವಾಗಿ ಸರ್ಕಾರ ಈ ಒಂದು ಅಧ್ಯಾದೇಶ ಹೊರಡಿಸಲಿಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ, ಬಲವಂತವಾದ ಯಾವುದೇ ಕ್ರಮಗಳನ್ನು ನೀವು ತೆಗೆದುಕೊಳ್ಳುವಾಗಿಲ್ಲ. ಅದಕ್ಕೆ ಇದನ್ನ ಬಲವಂತದ ಪ್ರಯತ್ನಗಳನ್ನು ಪ್ರತಿಬಂಧಿಸತಕ್ಕಂಥ ಒಂದು ಅಧ್ಯಾದೇಶ. ಏನೇನು ಅಂದರೆ ಬಲವಂತ ಅಂದರೆ, ಅಬ್ಸ್ಟ್ರಕ್ಟ್ ಮಾಡಿ ತೊಂದರೆ ಕೊಡೋದು, ಅವರ ಜೊತೆ ಅನುಚಿತವಾಗಿ ವರ್ತನೆ ಮಾಡೋದು, ಬೆಳಿಗ್ಗೆ 9 ಗಂಟೆ ಮುಂಚಿತವಾಗಿ ಮತ್ತು ಸಂಜೆ 6 ಗಂಟೆ ಮೇಲೆ ಅನಗತ್ಯವಾಗಿ ಅವ್ರ ಮನೆಗಳ ಹತ್ರ ಹೋಗೋದು, ಫೋನ್ ಮೇಲೆ ಫೋನ್ ಮಾಡೋದು, ಹೆಣ್ಮಕ್ಳುಗಳಿಗೆ ಫೋನ್ ಮಾಡೋದು, ಮಕ್ಕಳು ವಯಸ್ಸಾದವರಿಗೆ ಕಿರಿಕಿರಿ ಉಂಟು ಮಾಡೋದು, ಆಮೇಲೆ ಮನೆ ಹತ್ರ ಹೋಗಿ ನೋಟಿಸ್ ಹಾಕೋದು, ಜಪ್ತಿ ಮಾಡೋದು, ಪದೇ ಪದೇ ಫೋನ್ ಮಾಡಿ ಅವರಿಗೆ ಮಾನಸಿಕವಾದ ಹಿಂಸೆ ಕೊಡೋದು, ಈ ರೀತಿಯಾಗಿ ಯಾವುದೇ ರೀತಿಯಾದ ಬಲವಂತದ ಉಪಟಳಗಳನ್ನು ನೀವು ಕೊಡೋದಕ್ಕೆ ಅವಕಾಶ ಇಲ್ಲ. ಆ ರೀತಿ ನೀವು ಮಾಡಿದ್ದೇ ಆದರೆ ನಿಮ್ಮ ಮೇಲೆ ಸುವಮೋಟ ಕೇಸ್ ಹಾಕಲಿಕ್ಕೆ ಕೂಡ ಪೊಲೀಸರಿಗೆ ಈ ಅಧ್ಯಾದೇಶ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಒಂದು ವೇಳೆ ಏನಾದರೂ ಕಂಪ್ಲೇಂಟ್ ಬಂದರೆ ಆಟೋಮೆಟಿಕ್ಕಾಗಿ ಅವರು ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತಾರೆ. ಇದು ಈ ಅಧ್ಯಾದೇಶದ ಬಹಳ ಮುಖ್ಯ. ಇನ್ನೊಂದೇನೆಂದರೆ, ಯಾವುದೇ ಸಂದರ್ಭದಲ್ಲಿ DC ಅವರು ಅಥವಾ DC ಅವರು ನೇಮಿಸಿರ್ತಕ್ಕಂಥ ಅಧಿಕಾರಿ ಅಲ್ಲಿಗೆ ಇನ್ಸ್ಪೆಕ್ಷನ್ ಹೋಗ್ಬೋದು, ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನು ಪರಿಶೀಲನೆ ಮಾಡ್ಬೋದು. ಇನ್ಸ್ಪೆಕ್ಟಿಂಗ್ ಅಥಾರಿಟಿ ಕೂಡ ರಿಜಿಸ್ಟ್ರೇಷನ್ ಅಥಾರಿಟಿ ಆಗಿರುತ್ತೆ. ಆ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫೈ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಸೀಸ್ ಮಾಡ್ಬೋದು, ರೆಕಾರ್ಡ್ ಮಾಡೋದು ಕೂಡ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಅವರ ಕಚೇರಿಗೆ ಕರೆಸ್ಕೊಂಡು ಸಮ್ಮನ್ ಮಾಡೋ ಅಧಿಕಾರ, ಕರೆಸಿ
ನಮಗೆ ಇಂಥ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಉತ್ತರ ಏನು, ನಿಮ್ಮ ದಾಖಲೆಗಳೇನು, ನಿಮ್ಮ ಸ್ಪಷ್ಟತೆ ಏನು ಅಂತ ಕೂಡ ನಾವು ಕೇಳ್ಬೋದು. ಒಂದು ವೇಳೆ ಈ ಒಂದು ಅಧ್ಯಾದೇಶದ ಯಾವುದೇ ಒಂದು ಸೆಕ್ಷನನ್ನು ಉಲ್ಲಂಘನೆ ಮಾಡಿದರೆ ಇಲ್ಲಿ ಪನಿಷ್ಮೆಂಟ್ ಕೂಡ ಬಹಳ ಕಠಿಣವಾಗಿದೆ. 10 ವರ್ಷಗಳವರೆಗೆ ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ. ಅಪ್ ಟು 10 years. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್ನಲ್ಲಿ 10 ವರ್ಷಗಳವರೆಗೆ ಜೈಲು ವಾಸ ಮತ್ತು ನಿಮಗೆ ಫೈನನ್ನು 5 ಲಕ್ಷದವರೆಗೆ ವಿಧಿಸಲಿಕ್ಕೆ ಅವಕಾಶವನ್ನು ಅಧ್ಯಾದೇಶದಲ್ಲಿ ಮಾಡಿಕೊಡ್ತಾರೆ. ಸೊ ಈ ಅಧ್ಯಾದೇಶದ ಮೂಲಕ ಈ ರೀತಿ ಅನಧಿಕೃತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕುವ ಕೆಲಸ, ನಿಯಂತ್ರಣ ಮಾಡೋ ಕೆಲಸ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಮಾಡಿದೆ. ಮತ್ತು